ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮೋ ನಮಃ. ನಮಸ್ಕಾರ. ಜಯ ಸಿಗುತ್ತೆ ನೋಡ್ತಾ ಬರ್ತಾ ಇಪ್ಪತ್ತೊಂದನೇ ಹರಿ ಹರಿ ಇದು ಶ್ಲೋಕ. ಅನ್ವಯ ಹಿಂಗ ಮಾಡಬೇಕು. ಏಷಃ ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘ ಹಸ್ತಂ ಸರೋಜ ನೇತ್ರಂ ಗಜರಾಜ ಯಾತ್ರಂ ಜಗನ್ಮಂಗಲಂ ಅಯೋಧ್ಯಾಧಿಪತೇಃ ವಪುಃ ದೃಗ್ಭ್ಯಾಂ ಚಿರಾತ್ ಶಿಶೇವೆ ಹಂಗಂತೇಳ್ಬಿಟ್ಟು ಮುಗಿತ. ಇದರ ಅರ್ಥ ಕಡೆ ಗಮನ ಮಾಡೋಣ. ಏಷಃ ಈ ಹನುಮಂತ ದೇವರ ಶ್ಯಾಮಂ, ಶ್ಯಾಮಂ ಅಂದ್ರೆ ಕಪ್ಪು, ಕೃಷ್ಣವರ್ಣವಾದ, ಸ್ಮಿತ ಮಂದಹಾಸದಿಂದ ಕೂಡಿಯ, ಮುಗುಳ್ನಗೆ ಅಂತ ಹೇಳ್ತೇವೆ, ಮಂದಹಾಸದಿಂದ ಕೂಡಿದ, ಹಾಸ್ಯಂ, ಹಾಸ್ಯಂ ಅಂದ್ರೆ ಮುಖ, ಮುಖವುಳ್ಳ, ಪೃಥು ದಪ್ಪವಾದ, ದೀರ್ಘ ಉದ್ದವಾದ, ಹಸ್ತಂ ಕೈಗಳುಳ್ಳ. ಆ ಕೈಗಳು ಹೆಂಗಿತ್ತು ಅಂದ್ರೆ ಪೃಥು ದಪ್ಪವಾಗಿ ಇತ್ತು, ದೀರ್ಘ ಉದ್ದವಾಗಿ ಇತ್ತು ಅಂತ ಹಸ್ತಂ ಕೈಗಳುಳ್ಳ, ಸರೋಜ ಕಮಲದಂತೆ, ಸರೋ ಅಂದ್ರೆ ನೀರು, ಜ ಅಂದ್ರೆ ನೀರ್ಲದಿ ಹುಟ್ಟೋದು, ನೀರ್ಲಿ ಹುಟ್ಟೋದು ಏನು ಕಮಲ, ಸರೋಜ ಕಮಲದಂತೆ, ನೇತ್ರಂ ಕಣ್ಣುಗಳು ಉಳ್ಳ, ಗಜರಾಜ ಐರಾವತದಂತೆ, ಐರಾವತ ಒಂದು ಯಾನೆಗೆ ಇಂದ್ರ ಐರಾವತ ಅಂತ ಹೆಸರು, ಐರಾವತದಂತೆ, ಯಾತ್ರಂ ಹೋಗೋದು ಬಗೋದು, ಗಮನವುಳ್ಳ, ಜಗತ್ ಲೋಕಗಳಿಗೆ, ಮಂಗಳಂ ಶುಭವನ್ನು ಉಂಟು ಮಾಡುವ, ಅಯೋಧ್ಯಾಧಿಪತೇಹೇ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕಗೊಂಡು ಸಾರ್ವಭೌಮನಾದ ರಾಮನ, ವಪುಹು, ವಪುಹು ಅಂದ್ರೆ ಶರೀರ, ವಪುಹು ಶರೀರವನ್ನು, ದೃಗ್ಭ್ಯಾಂ ಎರಡು ಕಣ್ಣುಗಳಿಂದ, ಚಿರಾತ್ ಬಹಳ ಕಾಲ, ಶಿಶೇವೆ ಸೇವಿಸಿದರು. ತಾತ್ಪರ್ಯ ಹಿಂಗಿದೆ. ಈ ರಾಮನ ಶರೀರ ಶ್ಯಾಮಲ ವರ್ಣವಾಗಿ ಇತ್ತು, ಮುಗುಳ್ನಯ ಮುಖವುಳ್ಳದ್ದಾಗಿ, ದಪ್ಪಗೆ ಉದ್ದವಾದ ಕೈಗಳು ಉಳ್ಳದ್ದಾಗಿತ್ತು, ಕಮಲದಂತೆ ಕಣ್ಣುಗಳುಳ್ಳದ್ದಾಗಿ, ಐರಾವತದಂತೆ ನಡೆಯುಳ್ಳದ್ದಾಗಿಯೂ ಇತ್ತು, ಜಗತ್ತಿಗೆ ಶುಭವನ್ನು ಉಂಟು ಮಾಡುವ ಅಯೋಧ್ಯ ಸಾರ್ವಭೌಮ ರಾಮನ ಅಂತಹ ಶರೀರವನ್ನು ಈ ಹನುಮಂತ ದೇವರು ಬಹುಕಾಲ ಸೇವಿಸಿಕೊಂಡಿದ್ದರು ಹಾಗಂತೇಳಿ ಈ ಅರ್ಥ. 22ನೇ ಶ್ಲೋಕ ಹೆಂಗಿದೆ. ರಾಜಾಭಿಷೇಕೆ ಅವಸಿತೆ ಯತ್ರ ಸೀತಾ ಪ್ರೇಷ್ಠಾಯನಸ್ತಾಂ ಭಜತಾಂ ದಿಶೇತಿ ರಾಮಸ್ಯ ವಾನ್ಯಾಮನಿ ಮಂಜುಮಾಲಾ ಯಾಜೇನ ದೀರ್ಘಾಂ ಕರುಣಾಂ ಬಬಂಧ. ಅನ್ವಯ ಹೆಂಗ ಮಾಡಬೇಕು. ರಾಜ್ಯಾಭಿಷೇಕೆ ಅವಸಿತೆ ನಹ ಭಜತಾಂ ಪ್ರೇಷ್ಠಾಯ ತಾಂ ದಿಶ ಇತಿ ರಾಮಸ್ಯ ವಾನ್ಯಾ ಸೀತಾ ಮಣಿಮಂಜುಮಾಲಾ ಯಾಜೇನ ಅತ್ರ ದೀರ್ಘಾಂ ಕರುಣಾಂ ಬಬಂಧ. ಅರ್ಥದ ಕಡೆ ಗಮನ ಕೊಡೋಣ. ರಾಜ್ಯಾಭಿಷೇಕೆ ಅಯೋಧ್ಯ ರಾಜ್ಯದ ಪಟ್ಟಾಭಿಷೇಕವು ಅವಸಿತೆ ಮುಗಿದ ಮೇಲೆ ನಹ ಅಂದ್ರೆ ನಮ್ಮನ್ನು ಚಂದ ಗಮನ ಇಟ್ಕೊಳ್ರಿ. ನ ಹಂಗಂದ್ರೆ ಇಲ್ಲ, ನಹ ಅಂದ್ರ ನಮಗೆ ನಮ್ಮನ್ನು, ಮಜತಾಂ ಸೇವಿಸುವವರ ಮಧ್ಯದಲ್ಲಿ, ಪ್ರೇಷ್ಠಾಯ ಅತಿಶಯ ಪ್ರೀತಿ
ಪಾತ್ರನಿಗೆ ತಾಂ ಆ ಮಾಲೆಯನ್ನು ದಿಸಹ ಕೊಡು ಇತಿ ಹೀಗಂತ ರಾಮಸ್ಯ ಶ್ರೀರಾಮನ ವಾಣ್ಯ ಮಾತಿನಿಂದ ಸೀತಾ ಜಾನಕಿ ದೇವಿಯು ಮಣಿ ರತ್ನದ ಮಂಜು ಮನೋಹರವಾದ ಮಾಲಾ ಅಂದ್ರೆ ಸರದ ವ್ಯಾಜೇನ ಆ ನೆಪದಿಂದ ಅತ್ರ ಈ ಹನುಮಂತ ದೇವರಲ್ಲಿ ದೀರ್ಘಾಂ ಹೆಚ್ಚಾದ ಅವಿಚ್ಛಿನ್ನವಾದ ಕರುಣಾಂ ದಯೆಯನ್ನು ಬಬಂದ ಇಟ್ಟಲು. ತಾತ್ಪರ್ಯ ನೋಡೋಣ. ಪಟ್ಟಾಭಿಷೇಕವು ಮುಗಿದ ಕೂಡಲೇ ಶ್ರೀರಾಮನು ಸೀತೆಗೆ ನೀನು ಹಿಡಿದುಕೊಂಡಿರುವ ರತ್ನ ಮಾಳೆಯನ್ನು ನಮ್ಮನ್ನು ಸೇವಿಸುವವರಲ್ಲಿ ಅತ್ಯಂತ ಪ್ರಿಯನಾದವನಿಗೆ ಕೊಡು ಎಂದನು. ಆಗ ಸೀತೆಯು ತಮ್ಮನ್ನು ಅನೇಕ ಪ್ರಕಾರ ಸೇವಿಸಿ ಉಪಕಾರ ಮಾಡಿದ ಹನುಮಂತ ದೇವರಿಗೆ ಅದನ್ನು ಕೊಟ್ಟು ಅವರಲ್ಲಿ ಅತಿಶಯ ಅನುಗ್ರಹವನ್ನು ಮಾಡಿದಳು. ಹಂಗಂತ ಇದಕ್ಕೆ ತಾತ್ಪರ್ಯ ನಾವು ತಿಳಿಬೇಕು. ಅರ್ಥ 23ನೇ ಶ್ಲೋಕ ಹೆಂಗದ? ಹೃದೋರು ಸೌಹಾರ್ದ ಭೃತಾದಿ ಮೌಳಿನ್ ನ್ಯಸ್ತೇನ ಹಸ್ತೇನ ದಯಾರ್ಧ ದೃಷ್ಟ್ಯ ಸೇವಾ ಪ್ರಸನ್ನೋ ಅಮೃತ ಕಲ್ಪವಾಚ ವಿದೇಶ ದೇವ ಸಗಭೋಗಮಸ್ಮೈ. ಉರು ಸೌಹಾರ್ದ ಭೃತ ಹೃದ ಅಧಿಮೌಳಿ ನ್ಯಸ್ತೇನ ಹಸ್ತೇನ ದಯಾರ್ದ್ರ ದೃಷ್ಟ್ಯ ಅಮೃತ ಕಲ್ಪ ವಾಚ ಸೇವಾ ಪ್ರಸನ್ನ ದೇವ ಅಸ್ಮೈ ಸಗಭೋಗಂ ದಿದೇಶ. ಈಗ ಅನ್ವಯ ಮಾಡ್ಕೊಬೇಕು. ಅರ್ಥದ ಕಡೆ ಗಮನ ಕೊಡೋಣ. ಊರು ಉರು ಉರು ಅಂದ್ರೆ ಹೆಚ್ಚಾದ, ಬೌಂಟಿಫುಲ್, ತುಂಬಾ. ಉರು ಹೆಚ್ಚಾದ, ಸೌಹಾರ್ದ ಸೌಹಾರ್ದನ ಹೃದಯ ಸೌಹಾರ್ದ ಸ್ನೇಹವನ್ನು ಭೃತ ಧರಿಸಿದ ಹೃದಯ ಅಂದ್ರೆ ಮನಸ್ಸಿನಿಂದ ಅಧಿಮೌಳಿ ಮೌಳಿಯಿಂದ ತಲೆಯ ಮೇಲೆ ನ್ಯಸ್ತೇನ ಇಡಲ್ಪಟ್ಟ ಹಸ್ತೇನ ಕೈಯಿಂದ ದಯಾರ್ದ್ರ ದಯೆಯಿಂದ ಕೂಡಿದ ಆರ್ದ್ರ ಹಂಗಂದ್ರೆ ಒದ್ದಗುಡ್ಡೆ ಹಿಂಡಿ ಏನ್ ಬರೋದು? ನೀರು ಬರೋದು. ಇಲ್ಲಿ ಕರುಣೆ ಎಂಬ ಇದು ಸೋರತನಂಗೆ ಒದ್ದಗುಡ್ಡೆ ಹಿಂಡಿದ್ರೆ ಆರ್ದ್ರ. ಆ ದಯ ಎಂಬ ಕರುಣೆ, ಆ ದಯೆಯಿಂದ ಕೂಡಿದ ದಯಾರ್ದ್ರ ದೃಷ್ಟ್ಯ ನೋಟದಿಂದ ಅಮೃತ ಕಲ್ಪ ಅಮೃತಕ್ಕೆ ಸಮಾನವಾದ ವಾಚ ಮಾತಿನಿಂದ ಕೂಡಿದ ಸೇವಾ ಪ್ರಸನ್ನ ಸೇವೆಯಿಂದ ಸಂತೋಷಗೊಂಡ ದೇವ ಶ್ರೀರಾಮನು ಅಸ್ಮೈ ಈ ಹನುಮಂತ ದೇವರಿಗೆ ಸಗಭೋಗವೆಂಬ ಸತ್ಯಲೋಕ ಆಧಿಪತ್ಯವನ್ನು, ಇನ್ನೊಂದು ಅರ್ಥ ಕೂಡ ಸಗಭೋಗ ಎಂಬುದಕ್ಕೆ ರಾಮದೇವರು ಹನುಮಂತ ದೇವರನ್ನ ಆಲಿಂಗನ ಮಾಡಿಕೊಂಡ. ಸಗಭೋಗ ಅಂದ್ರೆ ಆಲಿಂಗನ ಮಾಡಿಕೊಂಡ ಅಂತ ಒಂದು ಅರ್ಥ ಬರುತ್ತೆ. ಸಗಭೋಗಂ ದಿದೇಶ ಸಗಭೋಗವೆಂಬ ಸತ್ಯಲೋಕ ಆಧಿಪತ್ಯವನ್ನು ದಿದೇಶ ಕೊಟ್ಟನು ಹಂಗಂತ ತಿಳಿಬೇಕು. ತಾತ್ಪರ್ಯ ನೋಡೋಣ. ಶ್ರೀರಾಮನು ಈ ಹನುಮಂತ ದೇವರ ಅಮೋಘ ಸೇವೆಯಿಂದ ಸಂತುಷ್ಟನಾದಾನ. ಅವನ ಮನಸ್ಸು ಸ್ನೇಹದಿಂದ ತುಂಬಿದೆ, ದೃಷ್ಟಿಯು ದಯಾಪೂರ್ಣವಾಗಿಯೇ ಇತ್ತು. ಆದ್ದರಿಂದ ಅಮೃತದಂತಿರುವ ಮಾತಿನಿಂದ ರಾಮದೇವರು ಅವರನ್ನು ಹೊಗಳಿದನು. ತಲೆಯ ಮೇಲೆ ಕೈಯನ್ನು ಇರಿಸಿ, ರಾಮದೇವರು ಹನುಮಂತ ದೇವರ ತಲೆ ಮೇಲೆ ಕೈಯನ್ನು ಇಟ್ಟು ಅವರಿಗೆ ತನ್ನ ರೂಪಗಳೊಡನೆ ಸುಖವನ್ನು ಅನುಭವಿಸುವ ಸತ್ಯಲೋಕದ ಆಧಿಪತ್ಯವನ್ನು ಇಟ್ಟನು ಹಂಗಂತ ಹೇಳ್ತು. ಇದಕ್ಕೆ ಅರ್ಥ ತಿಳಿಬೇಕು. ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾನ್ ನ ರಾಮ ರಾಜ್ಯೇ ಅಸುಲಭಂ ಚ ಕಿಂಚಿತ್ ತತ್ಪಾದ ಸೇವಾರತಿರೇಶ ನೈಚ್ಛತ್ ತಥಾಪಿ ಭೋಗಾನ್ ನನುಸಾ ವಿರಕ್ತಿ. ಅನ್ವಯ ಮಾಡಬೇಕು. ರಾಮಸ್ಯ ತಸ್ಮಾತ್ ಪ್ರೇಷ್ಟಃ ನ ಬಭೂವ ರಾಮರಾಜ್ಯೇ ಕಿಂಚಿತ್ ಚ ಅಸುಲಭಂ ನ ತಥಾ ಅಪಿ ತತ್ಪಾದ ಸೇವಾ ರತಿಃ ಏಷಃ ಭೋಗಾನ್ ನ ಐಚ್ಛತ್ ಸಾ ವಿರಕ್ತಿಃ ನನು. ಅರ್ಥದ ಕಡೆ ಗಮನ ಕೊಡೋಣ. ರಾಮಸ್ಯ
ಶ್ರೀರಾಮನಿಗೆ ತಸ್ಮಾತ್ ಆ ಹನುಮಂತ ದೇವರಿಗಿಂತ ಬೇರೆ ಪ್ರೇಷ್ಠ ಅತಿಶಯ ಪ್ರೀತಿ ಪಾತ್ರರು ನ ಬಭೂವ ಇರಲಿಲ್ಲ. ಬಭೂವ ಅಂದ್ರೆ ಇರೋದು, ನ ಬಭೂವ ಇರಲಿಲ್ಲ. ರಾಮರಾಜ್ಯೆ ಶ್ರೀರಾಮನ ರಾಜ್ಯದಲ್ಲಿ ಕಿಂಚಿತ್ ಯಾವುದೂ ಕೂಡ ಅಸುಲಭಂ ದುರ್ಲಭವಾದದ್ದು ನ ಇಲ್ಲ. ರಾಮರಾಜ್ಯದಲ್ಲಿ ಯಾವುದು ದುರ್ಲಭವಾದುದು ಎಂಬುದು ನ ಇಲ್ಲವೇ ಇಲ್ಲ. ಏನ್ ಬೇಕಾದ್ರೆ ಸಿಕ್ಕೋದು. ತಥಾಪಿ ಹಾಗಿದ್ದಾಗಿಯೂ ತಥ ಆರ್ ಶ್ರೀರಾಮನ ಪಾದಗಳ ಸೇವೆಗಳಲ್ಲಿ ರತಿಹಿ ಪ್ರೀತಿಯುಳ್ಳ ಗೌರವ ಇಟ್ಟಿರುವ ಯಶಃ ಈ ಹನುಮಂತ ದೇವರು ಭೋಗಾನ್ ವಿಷಯ ಸುಖಾನುಭವಗಳನ್ನು ನ ಐಚ್ಛತ್ ಬಯಸಲು ಇಲ್ಲ. ಸ ಅದು ವಿರಕ್ತಿಹೀನನು ವೈರಾಗ್ಯ ಅಷ್ಟೇ. ವೈರಾಗ್ಯವೆಂಬುದು ಅಷ್ಟೇದನ ವೈರಾಗ್ಯದನದು ಹಾಗಂತ ಹೇಳಿದ್ದಾರೆ. ತಾತ್ಪರ್ಯ ಶ್ರೀರಾಮನಿಗೆ ಆ ಹನುಮಂತ ದೇವರಿಗಿಂತ ಬೇರೆ ಯಾರು ಅತ್ಯಂತ ಪ್ರಿಯ ಭಕ್ತರು ಇಲ್ಲ. ಆ ರಾಮರಾಜ್ಯದಲ್ಲಿ ದುರ್ಲಭವಾದದ್ದು ಯಾವುದೂ ಇಲ್ಲ. ಅವರು ಹನುಮಂತ ದೇವರು ರಾಮನ ಪಾದಸೇವೆಯಲ್ಲಿಯೇ ಆಸಕ್ತರಾಗಿ ಇತರ ಸುಖಾನುಭವಗಳನ್ನು ಇಚ್ಛಿಸಲಿಲ್ಲ. ಸುಖ ಸಾಧನ ವಸ್ತುಗಳು ಸನ್ನಿಹಿತವಾಗಿ ಇದ್ದರೂ ಅವುಗಳನ್ನು ಆಶಿಸದೇ ಇರುವ ನಿಜವಾದ ವೈರಾಗ್ಯವಲ್ಲವೇ. ಸುಖ ಸಾಧನ ವಸ್ತುಗಳು ಹೇರಳವಾಗಿ ಸನ್ನಿಹಿತವಾಗಿ ಇದೆ. ಹಾಗೆ ಇರುವಾಗಲೂ ಅವುಗಳನ್ನು ತ್ಯಜಿಸಿ ಬೇಡ ಅಂತ ಹೇಳಿ ಆಶಿಸದಿರುವುದು ಆಶಿಸ್ತಾ ಇರುವುದೇ ನಿಜವಾದ ವೈರಾಗ್ಯವಲ್ಲವೇ. ಇದು ತಾನೆ ವೈರಾಗ್ಯ. ಸಿಕ್ಕಿದ್ದನ ಬೇಡ ಅಂತ ಹೇಳೋದು ತಾನೆ ವೈರಾಗ್ಯ. ಸಿಕ್ಕಲಾಂಗಿರೋದು ಚೀಚಿಯಿಂದ ಪಳಂ ಪುಳಿಕುಂ ತಲವರು. ಚೀಚಿಯಿಂದ ಪಳಂ ಪುಳಿಕುಂ ಎಟ್ಟಾಕಣಿ ಹಾಗಂತ ಹೇಳೋರು. ಸಿಕ್ಲ ಅಂದ್ರೆ ಅದು ಪುಳಿಚೋದು ಹಾಗಂತ ಹೇಳೋರು. ನಮೋ 25ನೇ ಪದ್ಯ ಶ್ಲೋಕ ಈಗ ನೋಡೋಣ. ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣ ಅರವಿಂದಂ ನಮಾಮಿ ನಾಥೇತಿ ನಮನ್ಸರೇ ಮೇ. ಅನ್ವಯ ಹಿಂಗ ಮಾಡಬೇಕು. ಸಹ ನಾಥ ತೇ ನಮಃ 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 ರಾಮ ತೇ ನಮಃ 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 ನಾಥ ತೇ ಚರಣಾರವಿಂದಂ ಪುನಃ ಪುನಃ ನಮಾಮಿ ಇತಿ ನಮನ್ಸನ್ ರೇಮೇ. ಅರ್ಥದ ಕಡೆ ಗಮನ ಕೊಡೋಣ. ಸಹ ಆ ಹನುಮಂತ ದೇವರು ನಾಥ ಸ್ವಾಮಿಯೇ ತೇ ನಿನಗೆ ನಮಃ 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 ನಮಸ್ಕಾರಗಳು 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 4 ಸರ್ತಿ ಹೇಳ್ತಾರೆ. ರಾಮ ಶ್ರೀರಾಮಚಂದ್ರನೇ ತೇ ನಿನಗೆ ನಮಃ 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 ನಮಸ್ಕಾರಗಳು 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 ಅಂತ 4 ಸರ್ತಿ ಹೇಳ್ತಾರೆ. ನಾಥ ತೇ ನಿನ್ನ ಚರಣಾರವಿಂದಂ ತಾವರೆ ಹೂವಿನಂತಿರುವ ಪಾದವನ್ನು ಪುನಃ ಪುನಃ ಮರಳಿ ಮರಳಿ ಮತ್ತು ಪುನಃ ಪುನಃ ನಮಾಮಿ ನಮಸ್ಕಾರ ಮಾಡುತ್ತೇನೆ ಇತಿ ಹೀಗೆ ನಮನ್ ಸನ್ ನಮಸ್ಕಾರ ಮಾಡುತ್ತಾ ರೇಮೆ ವಿಗರಿಸಿದರು. ಸಂತೋಷವಾಗಿ ಓಡಿಯಾಡ್ತಾ ಇದ್ರು. ತಾತ್ಪರ್ಯ ರೇಮೆ ಅಂದ್ರೆ ಸಂತೋಷ ಪಡುವಂತ ಒಂದು ಅರ್ಥ, ವಿಹಾರ ಮಾಡಿದ್ರು ಒಂದು ಅರ್ಥ, ವಿಗರಿಸಿದರು ಅಂತ ಇಲ್ಲಿ ಹೇಳಿದ್ದಾರೆ. ಆ ಹನುಮಂತ ದೇವರು ಈ ಸ್ವಾಮಿ ನನಗೆ ಅನೇಕ ನಮಸ್ಕಾರಗಳು. ಈ ರಾಮಚಂದ್ರನೇ ಮೊದಲಿಗೆ ಸ್ವಾಮಿ ಅಂತ ಸಂಬೋಧನೆ ಮಾಡ್ತಾರೆ, ಆಮೇಲೆ ರಾಮಚಂದ್ರನೇ ಅಂತ ಸಂಬೋಧನೆ ಮಾಡ್ತಾರೆ. ನನಗೆ ಅನೇಕ ನಮಸ್ಕಾರಗಳು ಸ್ವಾಮಿ. ನಿನ್ನ ಪಾದ ಕಮಲವನ್ನು ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ. ಈ ರೀತಿಯಲ್ಲಿ ಹೇಳುತ್ತಾ ನಮಸ್ಕರಿಸುತ್ತಾ ಆನಂದ ಪಟ್ಟರು. ಇದೇ ದಾಸ್ಯ ಭಕ್ತಿ ಅಂತ ಇದನ್ನ ಕರೀತಾರೆ. ಹಂಗಂತ ಹೇಳಿದ್ದಾರೆ. 25 ಶ್ಲೋಕ ಇದು ಮುಟ್ಲ ಇದೆ. ಮುಂದಿನ ಹಂಚಿಕೆಯಲ್ಲಿ ಮುಂಚಿನ ವಿಡಿಯೋದಲ್ಲಿ ಮತ್ತು 5 ಶ್ಲೋಕಗಳನ್ನು ನೋಡೋಣ. 25 30 ಆದ ಮೇಲೆ ಒಂದು ಪಾರ್ಟ್ ಅದು ಹೆಂಗ ಉಚ್ಚಾರಣ ಮಾಡಬೇಕು ಎಂಬುದನ್ನ ಛಲಾರಿ ನರಸಿಂಹಾಚಾರ ಅಂತ ಹೇಳ್ಬಿಟ್ಟು ಒಂದು ವ್ಯಾಖ್ಯಾನ ಟಿಪ್ಪಣಿ ಬರೆದಿದ್ದಾರೆ. ಅವರದ್ದು ತುಂಬಾ ಫೇಮಸ್. ಒಳ್ಳೆ ಗ್ರಾಮರ್ ಎಲ್ಲ ಕೊಟ್ಟು ತುಂಬಾ ಸಿನಾನಿಮ್ಸ್ ಎಲ್ಲ ಕೊಟ್ಟು ಅದು ಒಂದು
ರತ್ನಮಾಲ, ಅಮರಕೋಶ, ಅದು மாதிரி ಬೇರೆ ಬೇರೆ ಗ್ರಂಥಗಳೆಲ್ಲ ಈಕ್ವಲ್ ವರ್ಡ್ಸ್, ಸಿನಾನಿಮ್ಸ್ ಅಂತ ಇಂಗ್ಲಿಷ್ ಹೇಳೋರು, ಅದೆಲ್ಲ ಕೊಟ್ಟು ತುಂಬಾ ಬಹಳ ಚೆನ್ನಾಗಿ ಟಿಪ್ಪಣಿ ಬರೆದಿದ್ದಾರೆ. ಅದು ಓದಬೇಕು ಅಂದ್ರೆ ಸಲಾರಿ ನರಸಿಂಹಾಚಾರ್ಯ ವ್ಯಾಖ್ಯಾನ ಅಂದ್ರೆ ಅತಿ ಶ್ರೇಷ್ಠವಾದದ್ದು, ಅದನ್ನೇ ಓದಬೇಕು. ಅದನ್ನ ನಾವು ಉಚ್ಚಾಟನ ಮಾಡೋದು ಹೆಂಗಂಬುದನ್ನು ಕೂಡ ನಿಧಾನವಾಗಿ ಹೇಳ್ತಾನೆ. ಹರೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರೂ ಫಾರ್ವರ್ಡ್ ಮಾಡ್ರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು.